ಸೊ ನಾವು ಈಗ 9ನೇ ತರಗತಿಯ ಪಾಠ 5 ಉರುಸುಗಳಲ್ಲಿ ಭಾವೈಕ್ಯತೆ ಇದನ್ನು ಬರೆದವರು ದಸ್ತಗೀರ ಅಲ್ಲಿಬಾಯಿ ಅವರು. ಸೊ ಇದರದ್ದು ಯಾವ ರೀತಿ ಇದೆ ಎಂಬುದನ್ನು ನೋಡುವ. ಮೊದಲನೇದಾಗಿ ಇದು ಕವಿ ಕೃತಿಕಾರರ ಪರಿಚಯ ಇದೆ ಇಲ್ಲಿ, ಮತ್ತೆ ಟಿಪ್ಪಣಿಗಳು. ಅಂದರೆ ಉರುಸು ಅಂದರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಹಾಗೂ ಜಾತ್ರೆ. ಕರ್ನಾಟಕದ ಪ್ರತಿಯೊಂದು ದರ್ಗಾಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಇದು ಎಲ್ಲಾ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ. ಉರುಸು ಅಂದರೆ ಏನಂತ ಅರ್ಥ ಇದೆ. ದರ್ಗಾ ಅಂದ್ರೆ ದರ್ಗಾ ಅಂತ ಕೂಡ ಕರೀತಾರೆ. ಮುಸಲ್ಮಾನ ಸಂತರ ಗೋರಿ ಇರುವ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಪ್ರತಿದಿನ ಫಾತಿಯಾ ನಡೆಯುತ್ತದೆ. ಇಲ್ಲಿಗೆ ಅನ್ಯ ಧರ್ಮೀಯರು ತಮ್ಮ ಕಷ್ಟ ಪರಿಹಾರಗಳಿಗೆ ಹರಕೆ ತೀರಿಸಲು ಕೂಡ ಬರುತ್ತಾರೆ. ಇನ್ನು ಕವ್ವಾಲಿ ಅಂದ್ರೆ ಮುಸ್ಲಿಂ ಧರ್ಮದಲ್ಲಿ ದರ್ಗಾಗಳ ಮುಂದೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. ಮಹಮ್ಮದೀಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಡುವ ಗೀತೆಗಳು ಇವನ್ನು ಕವ್ವಾಲಿ ಎಂದು ಹೇಳುತ್ತಾರೆ. ಸೊ ಪದಗಳ ಅರ್ಥ ಕೂಡ ಇದ್ದೇ ಇಲ್ಲಿ ಅಭ್ಯಾಸಕ್ಕೆ. ಉರುಸು ಅಂದರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ. ಕೂಲಂಕುಷ ಸಮಗ್ರವಾದ. ಕುಂದಣ ಅಂದ್ರೆ ಚಿನ್ನದಲ್ಲಿ ಹರಳು ಕೂಡಿಸುವ ಕೆಲಸ. ಜಿಯಾರತ್ ದರ್ಶನ ಅಥವಾ ಭೇಟಿ. ದರ್ಗಾ ಮುಸಲ್ಮಾನ ಸಂತರ ಗೋರಿ ಇರುವ ಪವಿತ್ರ ಸ್ಥಳ. ಭಾವೈಕ್ಯತೆ ಒಂದೇ ಭಾವನೆ. ಮಶಾಲ್ ದೀವಟಿಗೆ ಅಥವಾ ಪಂಜು. ಶಾಮಿಲು ಒಂದಾಗು. ಕವ್ವಾಲಿ ಮೊದಲೇ ಹೇಳಿದಂತೆ ಮಹಮ್ಮದಿಯರ ಸಾಧುಗಳ ಮೇಲೆ ಹಾಡುವ ಭಕ್ತಿ ಹಾಗೂ ಶೌರ್ಯ ಗೀತೆಗಳು. ಗ್ಯಾರವಿ ಅಂದ್ರೆ ಇಸ್ಲಾಂ ಮಾಸದ ಹೆಸರು. ತಬರ್ರುಕ್ ಅಂದ್ರೆ ಪ್ರಸಾದ, ಪುರಾವೆ, ಸಾಕ್ಷಿ ಅಥವಾ ರುಜುವಾತು. ಫಾತೆಹ ಮುಸಲ್ಮಾನ ಸಂತರ ಅನುಗ್ರಹಕ್ಕೆ ನಡೆಸುವ ಪೂಜೆ. ಮಹಾಪೂರ ದೊಡ್ಡ ಪ್ರವಾಹ. ಸಂದಲ್ ಶ್ರೀಗಂಧದ ಮೆರವಣಿಗೆ. ಸೊ ಇಲ್ಲಿ ಪ್ರಶ್ನೆಗಳು ಇದೆ. ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ? ಸೊ ಇದರಲ್ಲಿ ಹಿಂದೂ ಧಾರ್ಮಿಕ ಮತ್ತು ಮುಸ್ಲಿಂ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ ಇದರ ಉತ್ತರ. ಸೊ ಉರುಸುಗಳು ಯಾವುದರ ಹೆಗ್ಗುರುತು? ನೋಡುವ ಇದರ ಉತ್ತರ ಎಲ್ಲಿದೆ ಅಂತ. ಉರುಸುಗಳು ಯಾವುದರ ಹೆಗ್ಗುರುತು? ಇಲ್ಲಿದೆಲ್ಲ ಉತ್ತರ ನೋಡಿ. ಉರುಸುಗಳು ಭಾವೈಕ್ಯದ ಹೆಗ್ಗುರುತುಗಳಾಗಿ ಸ್ಪಷ್ಟವಾಗಿ ಗೋಚರಿಸುವುದು. ಅಂದ್ರೆ ಇದಕ್ಕೆ ಉತ್ತರ ಏನಂತ ಹೇಳ್ಬೇಕಂದ್ರೆ ಉರುಸುಗಳು ಭಾವೈಕ್ಯದ ಹೆಗ್ಗುರುತು. ಸೊ ಇನ್ನು ನೆಕ್ಸ್ಟ್ ಯಾವ ಕ್ವಶನ್ ನೋಡುವ. ಅಜ್ಮೀರ್ ಮತ್ತು ದಿಲ್ಲಿಯ ದರ್ಗಾದ ವಿಶೇಷತೆಗಳೇನು? ಎಲ್ಲಿದೆ ಅಜ್ಮೀರ್ ಮತ್ತು ಎಲ್ಲಿದೆ ಇಲ್ಲಿದೆ. ಅಜ್ಮೀರಿನ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ದಿಲ್ಲಿಯ ಅಶೇಖ ನಿಜಾಮುದ್ದೀನ್ ಔಲಿಯಾ ಅವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ತಬರುಕ್ ಸ್ವೀಕರಿಸಿ ಪುನೀತರಾದವೆಂದು ತೃಪ್ತಿಗೊಳ್ಳುತ್ತಾರೆ. ಅಂದರೆ ಇದಕ್ಕೆ ಉತ್ತರ ನಾವು ಈಗ ಶಾರ್ಟ್ ಆಗಿ ಈ ತರ ಹೇಳ್ಬಹುದು. ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಕೂಡ ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ಇದೇ ಇದರ ವಿಶೇಷತೆ ಅಂತ ಹೇಳ್ಬಹುದು.